ಅದು ಪೀಸ್ ಹಾಕ್ಸ್ಕೊಡ್ತಾರೆ ಪೂರ್ತಿ ಹಾಕ್ಸ್ಕೊಂಡ್ಬಿಡಕ್ಕೆ ಸೇತು ಇವ್ರಿಗೆ ಹೇಳ್ಬಿಡಪ್ಪ. ಈಗ ಇಲ್ಲಿ ಯಾರಣ್ಣ ಕೆಲಸ ಇಲ್ಲ ಇಲ್ಲಿ ಅಣ್ಣಯ್ಯ ನಿಮಗೆ ಗೌಡ್ರು ನಿಮ್ಗೆ ಹೇಳ್ತೀನಿ. ಹಾಂ ಸರ್, ಅವ್ರು ಇಲ್ಲೇ ಬಂದವರು. तस्मै ब्रह्माच ब्रह्माचार्यं कीर्तिं प्रजा तथागतेन नूतनारस्ते अंगभूतेनास्यां प्रिय तत्तं पूजा कर्ता यजमानस्य वर्गाणां तथा कालाय आरोग्येश्वरी विजयगिरि सकल संपन्न दिने दिने राजकीय उन्नत स्थानमान दिने दिने प्राप्ति द्वारा अतः श्री प्रथमतः महागणपति प्रधान कलश अतः शिलान्यास सहिताय सकल देवता अनुग्रहस्था कलिदन्ते यजमानस्य वर्गाणां आयुरारोग्य वृद्ध्यर्थे यजमानस्य वर्गं भक्तिपूर्वक मनपूर्वक आचार सानितेकतारम्मण उपार्थिकदैवाय यजमानाय प्रकाश महादेवातर भान्तरते मिरापपासपाभ्यन्तरं दीपोऽयं प्रतिगृहीतं कर्पूरगौरं कर्णावतारं ಅಣ್ಣ ಕೈ ಹಿಡ್ಕೊಂಡು ನಿಂತ್ಕೊಳ್ಳಿ ಸಾಕು. ಕೈ ತೆಗಿಬಿಡಿ, ಕೈ ಬಿಡಿ ಬಿಡಿ. ಈ ಕಡೆ ನೋಡಿ. ಜಾತಿ ಕಾಲೋನಿಗಳಿಗೆ ವಿಶೇಷ ಅನುದಾನಗಳನ್ನು ತಗೊಂಡು ಬಂದು ಆಗ್ತಾ ಇರುವಂಥದ್ದು. ಸುಮಾರು 1.25 ಕೋಟಿ ವೆಚ್ಚದಲ್ಲಿ ಪರಿಶಿಷ್ಟ ಜಾತಿ ಕಾಲೋನಿಯ ಅಭಿವೃದ್ಧಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಅನುದಾನವನ್ನು ಸರ್ಕಾರದಿಂದ ವಿಶೇಷವಾಗಿ ಮಂಜೂರು ಮಾಡಿಸಿ ಇವತ್ತು ಭೂಮಿ ಪೂಜೆಯನ್ನು ಸಾರ್ವಜನಿಕರು ಮುಖಂಡರ ಒಂದು ಸಮ್ಮುಖದಲ್ಲಿ ಭೂಮಿ ಪೂಜೆ ನೆರವೇರಿದೆ. ಕಾಂಟ್ರಾಕ್ಟರ್ಗೆ ಗುಣಮಟ್ಟದ ಕಾಮಗಾರಿಯನ್ನು ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೀನಿ. ನಾಳೆಯಿಂದಲೇ ಕಾಮಗಾರಿ ಪ್ರಾರಂಭ ಮಾಡ್ತಾರೆ. ಆದಷ್ಟು ಬೇಗ ಕಾಮಗಾರಿ ಮುಕ್ತಾಯ ಆಗ್ತದೆ. ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೆ ಪರಿಶಿಷ್ಟ ಜಾತಿ ಕಾಲೋನಿಗಳ ಅಭಿವೃದ್ಧಿಯನ್ನು ನಿರ್ಲಕ್ಷ್ಯ ಮಾಡಿದಂಥ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಬಂತು. ಯಾವ ಊರಿಗೆ ಹೋದರೂ ನಮಗೆ SC ಕಾಲೋನಿ ಅಭಿವೃದ್ಧಿ ಆಗಬೇಕು, ಅನುದಾನ ಇಲ್ಲ, ಚರಂಡಿ ಇಲ್ಲ, ರಸ್ತೆ ಇಲ್ಲ ಅಂತಿದ್ರು. ಅದಕ್ಕೆ ಪರಿಹಾರ ಮಾಡಿ ಏನಾದರೂ ಒಂದು ವಿಶೇಷ ಅನುದಾನ ತಂದು ಮಾಡಬೇಕು ಅಂತೇಳಿ ಸುಮಾರು ಈ ಆರ್ಥಿಕ ವರ್ಷದಲ್ಲಿ ಒಂದು 30 ಕೋಟಿಯಷ್ಟು ಅನುದಾನವನ್ನು SCP-TSP ಯೋಜನೆಯಲ್ಲಿ ಮಂಜೂರು ಮಾಡಿಸ್ಕೊಂಬಂದು ಭೂಮಿ ಪೂಜೆಯನ್ನು ಹಂತವಾಗಿ ಮಾಡ್ಕೊಂಬರ್ತಾಯಿದ್ದೀನಿ. ಇವತ್ತು 1.25 ಕೋಟಿ ವೆಚ್ಚದ ಅನುದಾನಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಿದ್ದೀನಿ. ಏನಿಲ್ಲ, ಮೂಲಭೂತ ಸೌಕರ್ಯನೇ ಇಲ್ಲ. ಅದರಲ್ಲೂ ಪರಿಶಿಷ್ಟ ಜಾತಿ ಕಾಲೋನಿಗಳ ಪರಿಸ್ಥಿತಿ ಶೋಚನೀಯವಾಗಿದೆ. ದಾಸೇನಹಳ್ಳಿಗೆ ಬಂದಿದ್ದೀರ, ಅವತ್ತು ಕಾಲೋನಿ ಹೆಂಗಿದೆ ಅಂತ ವಿಡಿಯೋ ನನ್ನ ಸೋಷಿಯಲ್ ಮೀಡಿಯಾದಲ್ಲೂ ವಿಡಿಯೋಗಳೈತೆ, ಫೋಟೋಗಳದೆ, ನೀವು ನೋಡಿದ್ದೀರ. ಹಿಂದೆ ಇದ್ದಂಥವ್ರು ಇದಕ್ಕೆ ಎಷ್ಟು ಮುತುವರ್ಜಿ ವಹಿಸಿದರು. ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿ ಆ ಮೀಸಲ ವಿಧಾನಸಭಾ ಕ್ಷೇತ್ರದ ಜನತೆಯ ಸಮಸ್ಯೆಗಳನ್ನೇ ಮರೆತಿದ್ರು. ಅಂಥ ಸಂದರ್ಭದಲ್ಲಿ ನಾನು ಈಗ ಹಂತವಾಗಿ ನನ್ನ ಕೈಲಾದಂಥದ್ದನ್ನು ಸರ್ಕಾರದ ಹತ್ರ, ಮಂತ್ರಿಗಳ ಹತ್ರ ಬೇಡಿಕೆ ಇಟ್ಟು, ಮಂತ್ರಿಗಳ ಹತ್ರ ಕೆಲವೊಮ್ಮೆ ಒತ್ತಡ ಹಾಕಿ ಗಲಾಟೆ ಮಾಡಿ ಅನುದಾನವನ್ನು ತಂದಿದ್ದೀನಿ. ನೀವೇ ನೋಡ್ತಾ ಇದ್ದೀರ, ಇತ್ತೀಚೆಗೆ ಒಂದು 5-6 ದಿವಸದಿಂದ, ಒಂದು 2-3 ವಾರದಿಂದ ಬರೀ ನಾನು ಪೂಜೆ ಮಾಡ್ತಾ ಇರ್ತಕ್ಕಂಥದ್ದೆಲ್ಲ ಪರಿಶಿಷ್ಟ ಜಾತಿ ಕಾಲೋನಿಯ ಮೂಲಭೂತ ಸೌಕರ್ಯ ಒದಗಿಸ್ತಕ್ಕಂಥ ಕಾಮಗಾರಿಗಳು. ಇನ್ನೂ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 2-2.5 ಕೋಟಿ ವೆಚ್ಚದ ಪರಿಶಿಷ್ಟ ಜಾತಿ ಕಾಲೋನಿಗಳ ಕಾಮಗಾರಿ ರಸ್ತೆ ಭೂಮಿ ಪೂಜೆ ಮಾಡಬೇಕಾಗಿದೆ. ಮುಂದಿನ ದಿನದಲ್ಲಿ ಮಾಡ್ತೀನಿ.